ಈಗ ರುಮೆಟಾಲಜಿ ಒ ಪಿ ಡಿಲಿ ಕೂತಿದ್ದಾಗ ಹೊಸ ಪೇಷಂಟ್ ಒಬ್ಬರು ಬರ್ತಾರೆ. ಸಾಮಾನ್ಯವಾಗಿ ಒಂದು 10 ಜನರನ್ನ ನೋಡಿದ್ರೆ ಒಂದು 3 ಜನರಿಗೆ ಮೈಕೈ ನೋವಂತೂ ಇರುತ್ತೆ. ಏನಾಯಿತು? ಮೈಕೈ ನೋವು. ಮೈಕೈ ನೋವು ಅಂತ ಹೇಳಿದ್ರೆ ಏನೀಗ? ಮೈಕೈ ನೋವು ಅಂತ ಹೇಳಿದ್ರೆ ಮಾಂಸಖಂಡಗಳಲ್ಲಿ ನೋವು ಅಂತ ಅನ್ಕೋಬೋದು ನಾವು, ಅಲ್ವಾ? ಸಂಧಿಗಳಲ್ಲಿ ನೋವಾದರೆ ಮಂಡಿ ನೋವು ಕಾಲು ನೋವು ಅಂತೀವಿ. ಅದೇ ಮೈಕೈ ನೋವು ಅಂದರೆ ಬಹುಶಃ ಇದು ಮಾಂಸಖಂಡಗಳಲ್ಲಿ ನೋವಾಗ್ತಿದೆ. ಈಗ ಈ ಮಾಂಸಖಂಡದಲ್ಲಿ ನೋವು ಯಾಕೆಲ್ಲ ಆಗಬಹುದು? ಇವ್ರು ನಮ್ಮ ಹತ್ರ ಯಾಕೆ ಬರಬೇಕು, ರುಮೆಟಾಲಜಿಸ್ಟ್ ಹತ್ರ ಯಾಕೆ ಬರಬೇಕು ಅಂತ ನೋಡುವ. ಈ ಮಾಂಸಖಂಡಗಳಲ್ಲಿ ನೋವು ಹಲವಾರು ಕಾರಣಗಳಿಂದ ಬರುತ್ತೆ. ಮೊದಲನೇದಾಗಿ, ಈಗ ನಮ್ಗೆ ಏನೋ ಒಂದು ಅಭ್ಯಾಸ ಇರಲ್ಲ, ಏನೋ ಮೂಟೆ ಎತ್ಬಿಟ್ಟಿರ್ತೀವಿ ಅಥವಾ ಜಿಮ್ಮಿಗೆ ಹೋಗಿರ್ತೀವಿ, ತುಂಬ ಎಕ್ಸಸೈಸ್ ಮಾಡ್ತೀವಿ, ಮುಂದಿನ 2-3 ದಿನ ಅಂತೂ ಸರಿಯಾಗಿ ನೋವಿರುತ್ತೆ, ಮೈಕೈ ಎಲ್ಲ ನೋವಿರುತ್ತೆ. ಇದು ನಮಗೆ ಅಭ್ಯಾಸ ಇಲ್ಲದಿರೋಂಥ ಒಂದು ಚಟುವಟಿಕೆ ಮಾಡಿದಾಗ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಅಥವಾ ದೈಹಿಕ ಚಟುವಟಿಕೆ ಮಾಡಿದಾಗ ಇದು ನೋವು ಆಗೋದು ಸಹಜ. ಇದು ಯಾಕಂದರೆ ಇದರಿಂದ ಸ್ವಲ್ಪ ಮಾಂಸಖಂಡಗಳಿಗೆ ಹೊಡೆತ ಬಿದ್ದಿರುತ್ತೆ, ಅದು ಚೇತರಿಸ್ಕೊಳ್ತಾ ಇರುತ್ತೆ, ಆ ಟೈಮಲ್ಲಿ ನೋವು ಬರುತ್ತೆ. ಇದು ನಾವೆಲ್ಲರೂ ಅನುಭವಿಸಿರ್ತೀವಿ. ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ನಾವು ಸಡನ್ನಾಗಿ ಕ್ರಿಕೆಟ್ ಆಡಿರ್ತೀವಿ, ಬೌಲಿಂಗೇ ಮಾಡಿರಲ್ಲ, ಸಡನ್ನಾಗಿ ಹೋಗಿ ಒಂದು ದಿನ ಬೌಲಿಂಗ್ ಮಾಡ್ತೀವಿ, ಮುಂದಿನ 2 ದಿನ ಬೆನ್ನೆಲ್ಲ ನೋವಿರುತ್ತೆ, ಆಮೇಲೆ 2-3 ದಿನ ಆದಮೇಲೆ ಹೋಗ್ಬಿಡುತ್ತೆ. ಇದು ಎಲ್ಲರೂ ಅನುಭವಿಸಿರ್ತೀವಿ. ಇದು ಮೊದಲನೇ ಕಾರಣ, ಅಂದರೆ ಹೆಚ್ಚಾಗಿ ಉಪಯೋಗ ಮಾಡಿದಾಗ ಅದರಿಂದ ನೋವು ಉಂಟಾಗೋದು. ಎರಡನೇ ಕಾರಣ ಬಂದು, ಈಗ ಜ್ವರ ಬಂದಿರುತ್ತೆ ಒಬ್ರಿಗೆ, ಡೆಂಗು ಜ್ವರ ಬಂತು ಅಂತ ಇಟ್ಕೊಳ್ಳಿ. ಡೆಂಗು ಜ್ವರ ಬಂದಾಗ ಮೈಕೈ ಎಲ್ಲ ನೋವಿರುತ್ತೆ. ಈ ಮೈಕೈ ನೋವು 2-3 ವಾರವರೆಗೂ ಇರುತ್ತೆ, ಅಲ್ವಾ? ಸೊ ಈ ಥರ ಇನ್ಫೆಕ್ಷನ್ ಆದಾಗ, ಜ್ವರ, ಡೆಂಗು ಆಗಲಿ ಟೈಫಾಯ್ಡ್ ಆಗಲಿ, ಈ ಥರ ಜ್ವರಗಳು ಬಂದಾಗ ಅದರಿಂದ ಮೈಕೈ ನೋವಾಗೋದು ಸಹಜನೇ. ಇದು ಪೋಸ್ಟ್ ಇನ್ಫೆಕ್ಷಸ್ ಮಯಾಲ್ಜಿಯಾ ಅಂತೀವಿ. ಇನ್ಫೆಕ್ಷನ್ನಿಂದ ಉಂಟಾಗುವಂಥ ಮೈಕೈ ನೋವು, ಮಾಂಸಖಂಡದಲ್ಲಿ ನೋವು. ಮೂರನೇದು ಕೆಲವೊಂದು ಕೊರತೆಯಿಂದ ಆಗುತ್ತೆ. ವಿಟಮಿನ್ ಡಿ ಕೊರತೆಯಿಂದ ಆಗುತ್ತೆ. ಮುಖ್ಯವಾಗಿ ತೊಡೆಗಳಲ್ಲಿ ನೋವು, ಕೈ ರಟ್ಟೆಗಳಲ್ಲಿ ನೋವಾಗುತ್ತೆ, ವಿಟಮಿನ್ ಡಿ ಕೊರತೆಯಿಂದ. ಆಮೇಲೆ ಥೈರಾಯ್ಡ್ ತೊಂದರೆ ಇದ್ದರೆ ಆಗುತ್ತೆ. ಥೈರಾಯ್ಡ್ ಕಡಿಮೆ ಇದ್ದಾಗ ಅದು ಟ್ರೀಟ್ಮೆಂಟ್ ಸರಿಯಾಗ್ತಾ ಇಲ್ಲ ಅಂತ ಹೇಳಿದ್ರೆ ಮೈಕೈ ನೋವು ಬರುತ್ತೆ. ಆಮೇಲೆ ಕೆಲವೊಂದು ಔಷಧಿಗಳಿಂದನೂ ಆಗುತ್ತೆ. ಈಗ ಕೊಲೆಸ್ಟ್ರಾಲ್ ಔಷಧಿಗಳಿಂದ ಕೆಲವರಿಗೆ ಮೈಕೈ ನೋವು ಆಗುತ್ತೆ, ಅದನ್ನ ಆಮೇಲೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಸರಿಯಾಗೋಗುತ್ತೆ. ಇವ್ಯಾವು ಅಪಾಯಕಾರಿ ನೋವಲ್ಲ. ನೋವಿದೆ, ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆದರೆ ಯಾವುದೂ ನಿಮಗೆ ಜೀವಕ್ಕೋ ಅಥವಾ ಜೀವನಕ್ಕೂ ಅಪಾಯ ಉಂಟು ಮಾಡೋವಂಥದ್ದಲ್ಲ. ಒಂದು ಅಪಾಯಕಾರಿ ನೋವಿದೆ, ಅದಕ್ಕೆ ಮಯೋಸೈಟಿಸ್ ಅಂತೀವಿ. ಮಯೋಸೈಟಿಸ್ ಅಂದರೆ ಮಾಂಸಖಂಡದಲ್ಲಿ ಉರಿಯೂತ. ಇದೊಂದು ಆಟೋ ಇಮ್ಯೂನ್ ಕಾಯಿಲೆ ಅಥವಾ ಸ್ವಯಂ ಪ್ರತಿರಕ್ಷಕ ಕಾಯಿಲೆ ಎಲ್ಲ ಒಂದು ಮಯೋಸೈಟಿಸ್ ಅನ್ನೋದು. ಈ ಥರ ನೋವಿದ್ದವ್ರಿಗೆ ಯಾವ ರೀತಿ ನಾವು ಯಾವ ನೋವನ್ನ ಮಯೋಸೈಟಿಸಿಂದ ಇರ್ಬೋದು ಅಂತ ನಾವು ಪರಿಗಣಿಸ್ತೀವಿ ಅಂತ ನೋಡೋ. ಮುಖ್ಯವಾಗಿ ಯಾವುದಾದ್ರೂ ಮೈಕೈ ನೋವು 3-4 ವಾರ ಅಥವಾ 1 ತಿಂಗಳಕ್ಕಿಂತ ಹೆಚ್ಚಿದ್ದರೆ ಆವಾಗ ನಾವು ಮಯೋಸೈಟಿಸ್ ಬಗ್ಗೆ ಯೋಚಿಸಬೇಕು. ಒಂದು. ಎರಡನೇದು, ಈ ನೋವು ಏನಿದೆ ಎರಡೂ ಕಡೆ ಇರಬೇಕು. ಅಂದರೆ ಎರಡೂ ತೋಳುಗಳಲ್ಲಿ ಅಥವಾ ಎರಡೂ ಕಾಲುಗಳಲ್ಲಿ ಅಥವಾ ಬೆನ್ನಲ್ಲಿ ಪೂರ್ತಿ, ಆ ಥರ ಒಂದೇ ಕಡೆ ಇದ್ದರೆ ಆಗಲ್ಲ. ಇಲ್ಲ, ನಂದು ಬಲದ ಕಡೆ ಭುಜ ಅಷ್ಟೇ ನೋವ್ತಿದೆ ಅಂದರೆ ಇಲ್ಲ, ಇದಲ್ಲ. ಎರಡೂ ಕಡೆ ಈಕ್ವಲ್ ಆಗಿ ಇರಬೇಕು, ಸಮಾನವಾಗಿ ಇರಬೇಕು. ಆ ರೀತಿ ಇದ್ದಾಗಲೂ ನಾವು ಮಯೋಸೈಟಿಸ್ ಇರ್ಬೋದಾ ಅಥವಾ ಬೇರೆ ಯಾವುದಾದ್ರು ಆಟೋ ಇಮ್ಯೂನ್ ಕಾಯಿಲೆ ಇರ್ಬೋದಾ ಅಂತ ಯೋಚಿಸ್ತೀವಿ. ಮೂರನೇದು, ಈ ನೋವಿನ ಜೊತೆ ಕೆಲವರಿಗೆ ಏನಾಗುತ್ತೆ, ಸ್ವಲ್ಪ ಬಲಹೀನತೆ ಆಗುತ್ತೆ. ಬಲಹೀನತೆ ಅಂದರೆ ಹೆಂಗೆ ಗೊತ್ತಾಗುತ್ತೆ? ಈಗ ಚೇರಲ್ಲಿ ಕೂತು ಎದ್ದೇಳೋಕ್ಕಾಗಲ್ಲ, ಕಷ್ಟಪಡಬೇಕು. ಎದ್ದೇಳ್ತಾ ಇದ್ದೀವಿ, ಕಷ್ಟಪಡಬೇಕು. ಕೈ ಮೇಲೆ ಎತ್ಬಿಟ್ಟು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅಥವಾ ಬೆಡ್ಡಲ್ಲಿ ಮಲ್ಕೊಂಡವ್ರಿಗೆ ಸಡನ್ನಾಗಿ ಎದ್ದೇಳೋಕ್ಕಾಗ್ತಿಲ್ಲ. ಈಗ ನೋವು ಜೊತೆ ಸ್ವಲ್ಪ ಬಲಹೀನತೆಯೂ ಇರುತ್ತೆ. ಇದು ಮೂರನೇದು. ಆಮೇಲೆ ಇನ್ನು ಕೆಲವರಿಗೆ ತುಂಬ ಸಿವಿಯರ್ ಆದಾಗ ನುಂಗೋದು ಕಷ್ಟ, ಅದೆಲ್ಲ ಆಗುತ್ತೆ. ಆದರೆ ಮುಖ್ಯವಾಗಿ ಏನು, ನೋವು
ಆ ನೋವು 1 ತಿಂಗಳಕ್ಕಿಂತ ಜಾಸ್ತಿ ಇರಬೇಕು. ಆ ನೋವು ನಿಮ್ಮ ಎರಡೂ ಭಾಗದಲ್ಲಿ, ಎರಡೂ ಬದಿಯಲ್ಲಿ ಇರಬೇಕು ಸಮವಾಗಿ. ಆಮೇಲೆ ಅದರಿಂದ ಸ್ವಲ್ಪ ಬಲಹೀನತೆ ಯಾರು ಇರಬೇಕು. ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ನೋವಿನ ಜೊತೆ ಬೇರೆ ಯಾವುದಾದ್ರೂ ಒಂದು ಅಂಗ ಇನ್ವಾಲ್ವ್ ಆಗಿದ್ದರೆ, ಉದಾಹರಣೆಗೆ ಸಂಧಿಗಳು ಊದ್ಕೊಂಡಿದೆ ಅಥವಾ ಚರ್ಮದಲ್ಲಿ ಏನೋ ಎಲರ್ಜಿ ಬರ್ತಾ ಇದೆ, ಈ ಥರ ಇದ್ರೂ ಇದು ಮಯೋಸೈಟಿಸ್ ಇರಬಹುದು. ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಾಮಾನ್ಯವಾದ ಕಾಯಿಲೆ ಮೈಕೈ ನೋವಿಗೆ ಅಂತ ಹೇಳಿದ್ರೆ ಫೈಬ್ರೋಮಯಾಲ್ಜಿಯಾ ಅಂತೀವಿ. ಇವ್ರಿಗೂ ಎಲ್ಲ ಕಡೆ ನೋವು ಇರುತ್ತೆ, ಅದ್ರ ಜೊತೆ ಸ್ವಲ್ಪ ನಿದ್ದೆ ಕೊರತೆ ಇರುತ್ತೆ, ಆಮೇಲೆ ಸಿಕ್ಕಾಪಟ್ಟೆ ಸುಸ್ತಿರುತ್ತೆ. ಸೊ ಈ ಎರಡು ಕಾರಣಗಳು, ಫೈಬ್ರೋಮಯಾಲ್ಜಿಯಾ ಆಗಲಿ ಮಯೋಸೈಟಿಸ್ ಆಗಲಿ, ಇವೆರಡು ರುಮೆಟಾಲಜಿಸ್ಟ್ ನೋಡುವಂಥ ಕಾಯಿಲೆಗಳು. ಅವ್ರು ನೋಡಿದ್ರೆ ಇದ್ರ ಟ್ರೀಟ್ಮೆಂಟ್ ಕೂಡ ಬೇಗ ಆಗುತ್ತೆ. ಸೊ ಎಲ್ಲ ಮೈಕೈ ನೋವು ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾವ ಮೈಕೈ ನೋವಲ್ಲಿ ನಿಮಗೆ 1 ತಿಂಗಳಕ್ಕಿಂತ ಜಾಸ್ತಿ ಇದೆಯೋ, ಅಥವಾ ಎಲ್ಲ ಕಡೆನೂ ನೋವಿದೆಯೋ, ಅಥವಾ ನೋವಿನ ಜೊತೆ ಸ್ವಲ್ಪ ಬಲಹೀನತೆ ಇದೆಯೋ, ಅಥವಾ ನೋವಿನ ಜೊತೆ ಬೇರೆ ಯಾವುದಾದ್ರೂ ಚರ್ಮದಲ್ಲಿ ಎಲರ್ಜಿ ಅಥವಾ ಸಂಧಿಗಳಲ್ಲಿ ನೋವು ಈ ಥರ ಇದೆಯೋ, ಅಥವಾ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ವೋ, ಈ ಥರ ಇದ್ದರೆ ಅಷ್ಟೇ ಇದನ್ನ ನಾವು ತುಂಬ ಗಮನಿಸಿ ಹೋಗಿ ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದು ತುಂಬ ಒಳ್ಳೆಯದು.